ಫ್ರೆಂಡ್ಸ್, ಆರ್ಗ್ಯಾನಿಕ್ ಗಾರ್ಡನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಇವಾಗ ನಾವು ಗ್ರೋ ಬ್ಯಾಗ್ ತೊಗೊಂಡು ಎಲ್ಲ ಸಸಿಗಳನ್ನು ಹೆಂಗೆ ನಡೆಸೋದು, ಆಮೇಲೆ ಕೋಕೋಪಿಟ್ಟಿಂದ ನಾವು ಯಾವ ಥರ ಗಿಡ ನಡೆಸ್ತೀವಿ ಅಂಥೇಳಿ ನೋಡ್ರಿ. ಈಗ ಇದಕ್ಕೆ ಬೇಕಾಗುವಂಥ ಮಟೀರಿಯಲ್ಸ್ ಎಲ್ಲ ಅಂದರೆ ಗ್ರೋ ಬ್ಯಾಗ್ಸು, ಆಮೇಲೆ ಬೇಕಾಗುವಂಥದ್ದನ್ನು ಈಗ ತೊಗೊಂಬರ್ತೀನಿ. ಈಗ ಇದು ಬಂದು ಕೋಕೋಪಿಟ್ ಕೇಕ್, 5 kg ಕೇಕು. ಸೊ ಈ ಥರ ಪ್ಯಾಕ್ಡು ಕಾಂಪ್ರೆಸ್ಡ್ ಇರುತ್ತೆ. ಈ ಕೇಕನ್ನು ತೊಗೊಂಡ್ಬರ್ತೀವಿ. ಇದು ವರ್ಮಿ ಕಾಂಪೋಸ್ಟ್, ಇದು ಪರ್ಲೈಟ್ ಅಂತೇಳಿ. ಇದ್ರದ್ದು ಯೂಸ್ ಏನಂತೇಳಿ ಆಮೇಲೆ ಹೇಳ್ತೀನಿ. ಈಗ ಫಸ್ಟು ಕೋಕೋಪಿಟ್ಟನ್ನು ತೊಗೊಂಡು ಅದನ್ನೇನು ಮಾಡೋಣ ಅಂದರೆ, ಇಲ್ಲಿ ಈ ಪುಟ್ಟಿ ಒಳಗೆ ನಾವು ಅದನ್ನು ಇಡಬೇಕು. ಇಟ್ಟು ಆಮೇಲೆ ನೀರು ಹಾಕಕ್ಕಂಥೇಳಿ ನೀರು ತಂದೀನಿ. ಈಗ ನೋಡಿರಿ ಕೋಕೋಪಿಟ್ಟು ಹೆಂಗೆ ಎಕ್ಸ್ಪಾಂಡ್ ಆಗುತ್ತೆ ಅಂಥೇಳಿ. ಮಣ್ಣೊಳಗಡೆ ಕಸ ಬೀಳುತ್ತೆ, ಬಟ್ ಅದು ನಮಗಷ್ಟು ಕನ್ವೀನಿಯೆಂಟ್ ಆಗಂಗಿಲ್ಲ. ಕಸ ತೆಗೆಯಬೇಕು. ಆಮೇಲೆ ನಮ್ಗೆ ಪ್ಯೂರ್ ಆದ ಒಂದು ಬೆಳೆ, ಆರ್ಗ್ಯಾನಿಕ್ ಬೆಳೆ ಬೇಕು ಅಂತಂದ್ರೆ ನಾವು ಈ ಥರ ಎಲ್ಲ ಒಂದು ಸಬ್ಸ್ಟ್ರೇಟ್ ಅಂತ ಏನು ಕರಿತೀವಿ, ಅಂದರೆ ಒಂದು ಮೀಡಿಯಾನ ನಾವು ಈ ಕೋಕೋಪಿಟ್ಟಿಂದ ಯೂಸ್ ಮಾಡ್ತೀವಿ. ಈ ಕೋಕೋಪಿಟ್ ಒಳಗಡೆ ಯಾವುದೇ ಮಿನರಲ್ಸ್ ಆಗಲಿ ನ್ಯೂಟ್ರಿಯೆಂಟ್ಸ್ ಆಗಲಿ ಏನೂ ಇರೋಂಗಿಲ್ಲ. ಸೊ ಅದಕ್ಕೋಸ್ಕರ ನಾವು ಏನು ಮಾಡಬೇಕು, ಈ ಕೋಕೋಪಿಟ್ಟನ್ನು ನೆನೆಸಿ ಆಮೇಲೆ ಇದಕ್ಕೆ ಬೇಕಾಗುವಂಥದ್ದು ಏನೇನೆಲ್ಲ ಮಿಕ್ಸ್ ಮಾಡಿದರೆ ಪಾಟಿಂಗ್ ಮಿಕ್ಸ್ ಅಂತ ಏನು ಕರಿತೀವಿ, ಅಂದರೆ ಒಂದು ಪಾಟನ್ನು ರೆಡಿ ಮಾಡಿ ಅದರೊಳಗಡೆ ಏನೇನು ಮ್ಯಾನ್ಯೂರ್ ಇರಬೇಕು ಅಥವಾ ಏನೇನು ಅದಕ್ಕೆ ಪ್ಲಾಂಟಿಗೆ ಬೇಕಾಗುವಂಥ ಎಲ್ಲ ನ್ಯೂಟ್ರಿಯೆಂಟ್ಸು, ಮೈಕ್ರೋ ನ್ಯೂಟ್ರಿಯೆಂಟ್ಸು ಮತ್ತು ಮಿನರಲ್ಸನ್ನು ಹೆಂಗೆ ಒದಗಿಸೋದು ಅಂಥೇಳಿ ಈಗ ಅದನ್ನು ನಾವು ಪಾಟಿಂಗ್ ಮಿಕ್ಸ್ ಅಂತ ಕರಿತೀವಿ. ಅದನ್ನು ರೆಡಿ ಮಾಡಿ ತೋರಿಸ್ತೀವಿ. ಇದನ್ನು ಸ್ವಲ್ಪ ನೆನೆಯಾಕೆ ಬಿಡ್ಬೇಕು ನಾವೀಗ. ನೋಡ್ರಿ, ನೆನೆದು ಹೆಂಗೆ ಉಬ್ತೈತಿ. ಉಬ್ಬಿ ಈ ಥರ ಪುಡಿಯಾಗಿ ಬಿಡಿಸ್ತೈತಿ. ಈಗ ನೀರು ಹಾಕ್ತೀನಿ. ಕೋಕೋಪಿಟ್ ಹೆಂಗೆ ಎಕ್ಸ್ಪಾಂಡ್ ಆಗುತ್ತೆ ಅಂತೇಳಿ ಅಬ್ಸರ್ವ್ ಮಾಡಿ. ನೋಡಿಲ್ಲ ಎಲ್ಲ ಹೆಂಗೆ ಎಬ್ಸಾರ್ಬ್ ಆಗಿ ಕೋಕೋಪಿಟ್ ಎಷ್ಟು ಎಕ್ಸ್ಪಾಂಡ್ ಆಗಿ ಎಷ್ಟು ನೋಡಿ ಎಲ್ಲ ನೀವು
ನೋಡಿರಿ ಕೋಕೋಪಿಟ್ ಯಾಕೆ ವಾಶ್ ಮಾಡಬೇಕು ಅಂತಂದರೆ ವಾಶ್ ಮಾಡಿದ ಮೇಲೆ ಎಷ್ಟು ಅದರೊಳಗಡೆ ಹೊಲಸೈತಿ ಉಳಿತು ಅಂಥೇಳಿ ನೋಡಿರಿ ಉಸುಗು ಮತ್ತು ಡಸ್ಟು ಎಲ್ಲ ಮಿಕ್ಸ್ಡ್ ಇದ್ದಿರ್ತೈತಿ. ಹಾಗಾಗಿ ಎಷ್ಟು ರಜ್ಜಿನ ಅಂಶ ಐತೆ ನೋಡಿರಿ. ನೋಡಿದ್ರಲ್ಲ ಕೋಕೋಪಿಟ್ಟು ನೀರೊಳಗಡೆ ಹಾಕಿ ತೆಗೆದ್ಮೇಲೆ ಎಕ್ಸ್ಪಾಂಡ್ ಆಗಿ ಇಷ್ಟೊಂದು ಕೋಕೋಪಿಟ್ಟಾಗಿ ಫಾರ್ಮ್ ಆಯ್ತು ನೋಡ್ರಿ. ಈಗ ಹೆಂಡಿ ಗೊಬ್ಬರ ರೆಡಿ ಮಾಡ್ಕೊಳೋಣ. ಎಲ್ಲ ನೆನೆದೈತಿ. ಈಗ ಇದನ್ನು ಕುಳ್ಳು ಜಸ್ಟ್ ಒಂದು 5 ರೂಪಾಯಿ 10 ರೂಪಾಯಿಗೆ ಒಂದೊಂದು ಕುಳ್ಳು ಸಿಗ್ತಾವೆ ಹೊರಗಡೆ, ಅಥವಾ ನಿಮ್ಮದು ದನ ಅದು ಇದೇನಾರ ಇತ್ತಪ್ಪ ಅಂತಂದ್ರೆ ನಿಮಗೆ ಫ್ರೀನಾಗೆ ಸಿಗುತ್ತೆ ಹೆಂಡಿ. ನಮ್ಮ ಪಾಟಿಂಗ್ ಮಿಕ್ಸ್ ಮಾಡೋಕ್ಕಂತ ಹೇಳಿ ಏನೇನು ಬೇಕು ಎಲ್ಲ ಕಂಪೋನೆಂಟ್ಸು ನಾವು ರೆಡಿ ಮಾಡ್ಕೊಂಡಿವಿ. ಈಗ ಇದನ್ನು ಒಂದು ಸಣ್ಣದ ರೇಷೋ ಒಳಗಡೆ ನಾವೇನು ಮಾಡ್ಬೇಕಿದೆಲ್ಲ ಮಿಕ್ಸ್ಚರಿಂಗ್ ಮಾಡೋಕ್ಕಾಗ್ತೈತಿ. ಸೊ ಅದಕ್ಕೆ ಇದನ್ನು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊತೀನಿ. ಸ್ಪ್ರೆಡ್ ಮಾಡ್ಕೊಂಡು ಮಾಡ್ಕೊಂಡೆ ಅಂತಂದರೆ ನನಗೆ ಅನುಕೂಲ ಆಗ್ತದೆ. ಸೊ ಇದ್ರೊಳಗೆ ಫಸ್ಟ್ ನಾವೇನು ಮಾಡ್ತೀವಿ ಅಂತಂದರೆ ಭಾಳ ದಿವಸದಿಂದ ಬೇವಿನ ಗಿಡಗಳೆಲ್ಲ ತಪ್ಪಲ ಎಲ್ಲ ಉದುರಿಸಿರ್ತಾವಲ್ಲ, ಅದು ಗೊಬ್ಬರ ಆಗಿರ್ತೈತಲ್ಲ. ಸೊ ಆ ಗೊಬ್ಬರನೂ ಕೂಡ ನಾನು ಇದ್ರೊಳಗಡೆ ಮಿಕ್ಸರಾಗಿ ಯೂಸ್ ಮಾಡ್ತಿದ್ದೀನಿ. ಯಾಕಂದರೆ ಇದು ಕೂಡ ಒಳ್ಳೆ ಪ್ರಾಪರ್ಟಿ ಇರುತ್ತೆ ಇದ್ರೊಳಗಡೆ. ಇದು ಕೂಡ ಒಳ್ಳೆ ಗೊಬ್ಬರ. ಕಡ್ಡಿ ಅವನೇ ಇರ್ತಾವೆಲ್ಲ ತೆಗೀರಿ. ಎಲ್ಲ ಗಿಡಗಳಿಗೆ ಒಳ್ಳೆ ಆಹಾರ, ಇವೆಲ್ಲ ನಮಗೆ ಯೂಸ್ ಇಲ್ಲ ಅಂತೇಳಿ ಅನ್ನಿಸ್ತಿರ್ತಾವೆ. ಅದು ಪ್ಲಾಂಟೇಶನ್ ಮಾಡುವಾಗ ಇವೆಲ್ಲ ಭಾಳ ಹೆಲ್ಪ್ಫುಲ್ ಆಗ್ತವೆ. ಸೊ ಇದಾಯಿತು. ನೆಕ್ಸ್ಟ್ ನೋಡಿರಿ, ನಮ್ಮ ಸಗಣಿ ಗೊಬ್ಬರ ಎಲ್ಲ ರೆಡಿ ಆಗೈತೆ. ಸೊ ಇದನ್ನು ಕೂಡ ನಾನು ಮಾಡ್ತೀವಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊತೀವಿ. ಸಗಣಿ ಮುಟ್ಟಾಗಿ ಬೇಜಾರು ಮಾಡ್ಕೋಬೇಡ್ರಿ, ಗಿಡ ಚಲೋ ಬೆಳಿತಾವೆ. ಯಾವ್ಯಾವುದು ವಿಷಾನ ಕೈಲೇ ಮುಟ್ತಿರ್ತಾರೋ ಅದ್ರ ಬದಲು ಇಂಥವೆಲ್ಲ ಆರ್ಗ್ಯಾನಿಕ್ ಮುಟ್ಟಿದ್ವಪ್ಪ ಅಂತ ನಾವು ಹೆಲ್ದಿನೂ ಇರ್ತೀವಿ, ನಮ್ಮ ಹೆಲ್ತೂ ಚಲೋ ಇರ್ತೈತಿ. ಆಮೇಲೆ ಕೆಮಿಕಲ್ ಫ್ರೀ ಆಹಾರ ನಾವು ಉಣ್ಬೋದು. ಹೊರಗಡೆ ಗ್ರೀನ್ ಏನೇನು ಕಾಣ್ತೈತಿ ಹಸಿರೆಲ್ಲ ಕಂಡಿದ್ದನ್ನು ನೀವು ಹೆಲ್ದಿ ಐತಿ ಆಮೇಲೆ ಆರ್ಗ್ಯಾನಿಕ್ ಅಂತ ಹೇಳಿ ತಿಳ್ಕೊಬೇಡ್ರಿ. ಅದು ಗ್ರೀನ್ರಿ ಆಗಿ ಬರೋಕ್ಕಂತ ಹೇಳಿ ಭಾಳಷ್ಟು ಕೆಮಿಕಲ್ ಪೆಸ್ಟಿಸೈಡ್ಸನ್ನೆಲ್ಲ ಸ್ಪ್ರೇ ಮಾಡಿ ಆ ಥರ ಮಾಡಿರ್ತಾರೆ. ನೀವೇ ಬೆಳೆದು ನೀವೇ ತಿನ್ನೋದ್ರೊಳಗಡೆ ಖುಷಿನೂ ಐತಿ, ಆರೋಗ್ಯನೂ ಐತಿ. ನಿಮ್ಮ ಒಬ್ಬರು ಆರೋಗ್ಯ ಅಲ್ರಿ, ನಿಮ್ಮ ಪೂರ ಫ್ಯಾಮಿಲಿ ಆರೋಗ್ಯನೂ ಚಲೋ ಇರ್ತೈತಿ. ಓಕೆ, ಸ್ಪ್ರೆಡ್ ಆಯಿತು. ಇದು ನಮ್ಮ ವರ್ಮಿ ಕಾಂಪೋಸ್ಟ್. ಓಕೆ, ಇದನ್ನು ಕೂಡ ನಾವೇನು ಮಾಡ್ತೀವಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಎಷ್ಟೆಷ್ಟು ಹಾಕಬೇಕು ಅಂತಂದರೆ ನಿಮ್ಮ ಪಾಟಿಂಗ್ ಹೆಂಗೆ ಇರ್ತೈತಿ ಅನ್ನೋದ್ರ ಮೇಲೆ ಒಂದು ರೇಷನ್ ಮಾಡಿಕೊಂಡು ಆ ರೇಷೋ ಪ್ರಕಾರ ನಿಮಗೆ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು. ಇದೇ ಉದಾಹರಣೆ ತೋರಿಸ್ತೀನಿ ಬನ್ನಿ. ಇನ್ನೊಂದು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದೇನೆಂದರೆ ಚಹಾ ಪುಡಿ. ಈ ಚಹಾ ಪುಡಿನೂ ಕೂಡ ಒಂದು ಗೊಬ್ಬರ ಆಗಿ ಕೆಲಸ ಮಾಡ್ತೈತಿ. ಹಾಗಾಗಿ ಈ ಚಹಾ ಪುಡಿನೂ ಕೂಡ ನಾನು ಇದ್ರೊಳಗಡೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಬರೀ ಮಿಕ್ಸ್ ಮಾಡೋಣ ಅಂತ. ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ಇನ್ನೂ ಒಂದು ಕಾಂಪೋನೆಂಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಅದೇನು ಗೊತ್ತಾ, ಪೆರ್ಲೈಟ್ ಅಂತೇಳಿ. ಸೊ ಅದೇನೆಂದರೆ ಕಲ್ಲಿನ ಚೂರು ಥರ ಇರುತ್ತೆ, ಅದು ವಾಲ್ಕನಿಕ್. ಇದೆ ಪೆರ್ಲೈಟ್. ಸೊ ಇದ್ರದ್ದು ಬೆನಿಫಿಟ್ ಏನಂತಂದ್ರೆ ಏನೇನು ಅಡ್ವಾಂಟೇಜ್ ಅದಾವೆ ಅಂತ ಹೇಳ್ತಿರ್ತಾರೆ, ಬೆನಿಫಿಟ್ಸ್ ಏನದಾವೆ ಅಂತೇಳಿ. ಸೊ ಇದ್ರ ಬೆನಿಫಿಟ್ಸ್ ಬಂದರೆ ಎನ್ಹ್ಯಾನ್ಸಸ್ ಏರೇಷನ್ ಆ್ಯಂಡ್ ಡ್ರೈನೇಜ್. ಇದರೊಳಗಡೆ ನೀರು ಹರಿದಾಡುವಂಥ ಫೆಸಿಲಿಟಿನೂ ಹೆಚ್ಚು ಮಾಡ್ತೈತಿ ಮತ್ತು ಗಾಳಿನೂ
ರೂಟ್ಸಿಗೆಲ್ಲ ಬೇಕಾಗುತ್ತೆ. ಹಾಗಾಗಿ ಗಾಳಿ ಸಹಿತ ಒಳಗಡೆ ಹೋಗುವಂಗೆ ಮಾಡುತ್ತೆ. ಆಮೇಲೆ ಇಂಪ್ರೂವ್ಸ್ ಸಾಯಿಲ್ ಸ್ಟ್ರಕ್ಚರ್. ಅಂದರೆ ಸಾಯಿಲ್ ಅಂತಂದರೆ ಈಗ ನಮ್ಮ ಮೀಡಿಯಾ ಕೊಕೊಪಿಟ್ ಮೀಡಿಯಾ, ಈ ಮೀಡಿಯಾಕ್ಕೂ ಸಪೋರ್ಟ್ ಮಾಡುವಂಥದ್ದು. ಆಮೇಲೆ ರೂಟು ಎಷ್ಟು ಒಳಗಡೆ ಹೋಗುತ್ತೆ ಅಷ್ಟು ಗಿಡ ಮೇಲೆ ಚೆನ್ನಾಗಿ ಬೆಳೆಯುತ್ತೆ. ಈ ಒಂದು ಫಾರ್ಮುಲಾ ತಿಳ್ಕೊಂಬಿಡ್ರಿ. ಸೊ ಅದಕ್ಕೂ ಕೂಡ ಇದು ಹೆಲ್ಪ್ ಮಾಡ್ತಾಯಿದೆ. ಆಮೇಲೆ pH ವ್ಯಾಲ್ಯೂ ನ್ಯೂಟ್ರಲ್ ಇರುತ್ತೆ. ಆಮೇಲೆ ನೋಡೋಕ್ಕೆ ತುಂಬ ಲೈಟ್ ವೇಟ್, ಜಸ್ಟ್ ಏನಂದರೆ ಹೂವಿನ ಥರ ಲೈಟ್ ವೇಟ್ ಆಗೈತಿ, ಬಟ್ ಅದ್ರ ಬೆನಿಫಿಟ್ಸ್ ತುಂಬ ಐತಿ. ಆಮೇಲೆ ಗಾರ್ಡನ್ ಅಪ್ಲಿಕೇಶನ್ಸಿಗೆ ಇದು ಭಾಳ ಬೆನಿಫಿಟ್. ಅದ್ರ ಜೊತೆಗೆ ಇನ್ನೂ ಒಂದು ಸ್ಪೆಷಲ್ ಥಿಂಗ್ ಏನಂತಂದರೆ, ನೋಡೋಕ್ಕೆಲ್ಲ ಇದು ಪುಡಿ ಚಿಕ್ಕದ ಹಳ್ಳಿ ಥರ ಇರುತ್ತೆ. ಬಟ್ ಯಾವಾಗ ನಾವು ಮಿಕ್ಸ್ ಮಾಡ್ತೀವೋ ಇದು ನೀರನ್ನು ಅಬ್ಸಾರ್ಬ್ ಮಾಡಿದ ಮೇಲೆ 20 ಟೈಮ್ಸ್ ನೀರನ್ನು ಹಿಡಿದು ಆಮೇಲೆ ಅದು ಸ್ವಲ್ಪ ದೊಡ್ಡ ಸೈಜಿಗೆ ಕನ್ವರ್ಟ್ ಆಗಿಬಿಡುತ್ತೆ. ಸೊ ಇದರಿಂದ ಏನಾಗುತ್ತೆ, ಗಿಡಕ್ಕೆ ಬೇಕಾಗುವಂಥ ನೀರನ್ನು ಮತ್ತು ಮಿನರಲ್ಸನ್ನು ಸಪ್ಲೈ ಮಾಡೋಕ್ಕೆ ಇದು ಹೆಲ್ಪೂ ಮಾಡುತ್ತೆ. ಕಟ್ ಮಾಡಿ ಅದಕ್ಕೆ ಮಿಕ್ಸ್ ಮಾಡಿ. ನೀವು ಗಾರ್ಡನಿಂಗ್ ಮಾಡಿರಿ, ಒಳ್ಳೆ ಟೈಮ್ ಮಾಡೋದ್ರಲ್ಲಿ ಈ ಥರ ಮಾಡೋದ್ರಿಂದ ಮನಸ್ಸು ಖುಷಿಯಾಗಿರುತ್ತೆ. ಮತ್ತು ನಾವೊಂದು ಏನೋ ಒಂದು ಒಳ್ಳೇದು ಮಾಡಿವಿ ಅನ್ನೋ ಒಂದು ಗುಡ್ ಫೀಲಿಂಗ್ ಕೂಡ ಇರುತ್ತೆ. ನಿಮ್ಮ ಮನಸ್ಸು ಕೂಡ ಹ್ಯಾಪಿನೆಸ್ ಒಳಗಡೆ ಇರುತ್ತೆ. ನೋಡಿ, ಇದೇ ಪೆರ್ಲೈಟ್ ಹೆಂಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಒಂಥರ ಹೆಂಗಂತಂದರೆ ಚುಮ್ಮರಿ ಇರುತ್ತಲ್ಲ, ಚುನ್ಮುರಿ ಆ ಥರ ಹಿಂಗಿರುತ್ತೆ. ಲೈಟ್ ವೇಟ್, ತುಂಬ ಲೈಟ್. ಸೊ ಇದನ್ನು ನಾವೇನು ಮಾಡ್ತೀವಿ, ಇದಕ್ಕೆ ಮಿಕ್ಸ್ ಮಾಡ್ತೀವಿ. ಈ ಥರ ಮಿಕ್ಸ್ ಮಾಡಿ ನಮ್ಮ ಗ್ರೋ ಬ್ಯಾಗ್ಸನ್ನು ತೊಗೊಂಡು ಅದರೊಳಗಡೆ ಈ ಮಾಡಿರ್ತಕ್ಕಂಥ ಎಲ್ಲ ಪಾಟಿಂಗ್ ಮಿಕ್ಸನ್ನು ಅದರೊಳಗಡೆ ಮಿಕ್ಸ್ ಮಾಡೋಣಂತೆ. ಬರ್ರಿ. ಸೊ ಇವು ನಮ್ಮ ಗ್ರೋ ಬ್ಯಾಗ್ಸು. ಬರ್ರಿ ಬ್ಯಾಗ್ಸ್ ಫಿಲಪ್ ಮಾಡೋಣಂತೆ. ಮಿಕ್ಸಿಂಗ್ ಮಾಡಿಕೊಂಡು ಆಮೇಲೆ ಬ್ಯಾಗಿಗೆ ಹಾಕಬೇಕು. ಬೋನ್ ಮೀಲ್ ಪೌಡರ್, ಇದು ನೀಮ್ ಕೇಕ್ ಅಂದರೆ ಬೇವಿನ ಹಿಂಡಿ. ಸೊ ಇದು ಹಾರ್ಟಿಕಲ್ಚರ್ ಒಳಗಡೆ ನಾನು ಪರ್ಚೇಸ್ ಮಾಡಿದ್ದೀನಿ. ಬಯೋ ಫರ್ಟಿಲೈಸರಾಗಿ ಕೆಲಸ ಮಾಡುತ್ತೆ. ಟ್ರೈಕೋ ಕವರ್ಸನ್ನು ಒಂದು ಈಗ ನೋಡಿರಿ, ಕಂಪ್ಲೀಟಾಗಿ ನಮ್ಮ ಗ್ರೋ ಬ್ಯಾಗ್ಸ್ ಎಲ್ಲ ಫುಲ್ಫಿಲ್ ಮಾಡಿ ರೆಡಿಯಾಗೀನಿ. ಈಗ ಪ್ಲಾಂಟೇಶನ್ ಮಾಡೋಣ ಅಂತ. ಪಾಟಿಂಗ್ ಅರೇಂಜ್ಮೆಂಟು ಆಯಿತು, ಎಲ್ಲ ಕ್ಲೀನನ್ನು ಮಾಡಾಯಿತು. ಇವಾಗ ಪ್ಲಾಂಟೇಶನ್ ಸ್ಟಾರ್ಟ್ ಮಾಡುತ್ತೆ. ಈಗ ಈ ಪ್ಲಾಂಟನ್ನು ನಾವು